ಗುಡ್ ಮಾರ್ನಿಂಗ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಆ್ಯಕ್ಚುಲಿ ಇವತ್ತು ಯಾಕೆ ಈ ಥರ ರೆಡಿ ಆಗಿದ್ದೀನಿ ಅಂದರೆ ನನಗೆ ಒಂದು ಇಂಟರ್ವ್ಯೂ ಇತ್ತು. ಮದುವೆ ಆಗೋಕ್ಕೆ ಒಂದು 1 ಮಂತ್ ಮುಂಚೆ ನನ್ನ ಹಳೆಯ ಜಾಬ್ನ ನಾನು ಡ್ರಾಪ್ ಮಾಡಿದ್ದೆ. ಬಿಕಾಸ್ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಜಾಯಿನ್ ಆಗೋಣ ಅಂತ ಹೇಳಿ. ಸೊ ಇವತ್ತು ಒಂದು ಕನ್ಸಲ್ಟೆನ್ಸಿಯಿಂದ ನನಗೆ ಒಂದು ಕಾಲ್ ಬಂದಿತ್ತು. ಸೊ ಒಂದು ಜಾಬ್ ಇಂಟರ್ವ್ಯೂ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಈ ಜಾಬ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಬಂದುಬಿಟ್ಟು ನಾನು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಸೊ ಈ ಥರ ರೆಡಿ ಆಗಿದ್ದೀನಿ. ಮಳೆ ಕೂಡ ಬರ್ತಿದೆ ಈಚೆ. ಐ ಲೀವ್. ನಮ್ಮ ಹಸ್ಬೆಂಡ್ ಕೂಡ ರೆಡಿ ಆಗಿದ್ದಾರೆ. ಅವರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಕರ್ಕೊಂಡೋಗಿ ಇಂಟರ್ವ್ಯೂವರೆಗೂ ವೆಯ್ಟ್ ಮಾಡಿ ಆಮೇಲೆ ಅವ್ರ ಜಾಬ್ಗೆ ಹೊರಡ್ತಾರಂತ ಅಲ್ಲಿಂದ ನಮ್ಮ ಮೆಟ್ರೋ ಇಟ್ಕೊಂಡು ಬರಬೇಕು. ಸೊ ಹೆಂಗಾಗುತ್ತೆ ಅಂತ ನಿಮ್ಮ ಹತ್ರ ಹೇಳ್ತೀನಿ. ಎಲ್ಲರೂ ವಿಶ್ ಮಿ ಗುಡ್ ಲಕ್. ಹೋಪ್ ಐ ಗೆಟ್ ದಿಸ್. ಸೊ ಸಿ ಯು ಆಲ್ ಲೇಟರ್. ಮುಗಿಸ್ಕೊಂಡು ಬಂದೆ. ಆಲ್ಮೋಸ್ಟ್ 7 o'clock ಆಗ್ತಿದೆ. ಆ್ಯಕ್ಚುಲಿ ಇಂಟರ್ವ್ಯೂದು ಒಂಚೂರು ಕಾಂಪ್ಲಿಕೇಶನ್ ಆಗಿದೆ ನನ್ನದು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ದೆಲ್ಲ. ಅದೇನಂತ ನಾನು ನಿಮ್ಗೆ ಇನ್ನೊಂದು ವ್ಲಾಗಲ್ಲಿ ಡೀಟೇಲ್ಡಾಗಿ ಶೇರ್ ಮಾಡ್ತೀನಿ. ನಂದು ಪ್ರೀವಿಯಸ್ ಕಂಪನಿದು ಲಿವಿಂಗ್ ಲೆಟರ್ ಇಲ್ಲದಿರೋ ಕಾರಣದಿಂದ ಇವಾಗ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಬೇರೆ ಕಂಪನೀಸ್ಗೆ ಇದು ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಹೇಳಿದ್ರು. ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ಕಂಪನೀಸ್. ನನಗೆ ಆಪ್ಷನಲ್ಲಿಲ್ಲ. ಸೊ ನಾನು ಪರ್ಟಿಕ್ಯುಲರ್ ಒಂದು ಕಂಪನಿ ಅಂದ್ಕೊಂಡು ಹೋಗಿದ್ದೆ. ಅದಕ್ಕೆ ನಂದು ಪ್ರೀವಿಯಸ್ದು ಸ್ವಲ್ಪ ಕ್ಲಾಶಸ್ ಆಗ್ತಿದೆ. ಅದರಿಂದ ಸೊ ಒಂಚೂರು ಪ್ರಾಸೆಸ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಟ್ರೈ ಮಾಡಬೇಕು ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೇಲಿ ಯಾರೂ ಇಲ್ಲ. ನಮ್ಮ ಹಸ್ಬೆಂಡ್ ಅಲ್ಲೇ ನನ್ನ ಬಿಟ್ಟು ಕೆಲ್ಸಕ್ಕೆ ಹೋದರು. ನಾನು ಮನೆಗೆ ಬಂದು ವೆಯ್ಟಿಂಗ್. ನಮ್ಮ ಅತ್ತೆ ಅವರೆಲ್ಲ ಬರ್ತಾರೆ ಇವಾಗ. ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಬರ್ತಾ ಹಂಗೆ ಚಿಕನ್ ತೊಗೊಂಡು ಬಂದಿದ್ದೀನಿ. ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಮಾಡಿಬಿಟ್ಟು ರೆಸಿಪಿ ಎಲ್ಲ ಹೆಂಗೆ ಬಂತು ಅಂತ ನಿಮ್ಗೆ ತೋರಿಸ್ತೀನಿ. ಬಿರಿಯಾನಿ ಎಲ್ಲ ಸಕ್ಕತ್ತಾಗಿ ಬಂದಿತ್ತು. ನಮ್ಮ ಅತ್ತೆ, ಮಾವ, ಹಸ್ಬೆಂಡ್, ನನಗೂ ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ಈ ಥರ ನಮ್ಮ ಡಿನ್ನರ್ನ ಮುಗಿಸ್ಬಿಟ್ಟು ಅವತ್ತಿನ ದಿನ ಮುಗ್ದಿತ್ತು. ಸೊ ನೆಕ್ಸ್ಟ್ ವ್ಲಾಗು ಸಂಡೇ ಮಾರ್ನಿಂಗ್ ಕಂಟಿನ್ಯೂಯೇಷನ್ ಹೆಂಗಿರುತ್ತೆ ಅಂತ ನೋಡಿ. ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ಸಂಡೇ ಮಾರ್ನಿಂಗ್ ಬೆಳಗ್ಗೆನೇ ಕಿಶೋರ್ ಅವ್ರ ಚಿಕ್ಕಮ್ಮನ ಮನೇಲಿ ಒಂದು ಲಂಚ್ ಇತ್ತು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವತ್ತು ದಿನ ಹೆಂಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತೀರಿ. ಥ್ಯಾಂಕ್ ಯು. ಸೊ ಈ ಥರ ರೆಡಿ ಆಗಿದ್ದೀವಿ. ಚಪ್ರ ತಗ್ಸೋದಿತ್ತು. ಸೊ ಚಪ್ರಕ್ಕೆಲ್ಲ ಪೂಜೆ ಮಾಡಿ ಕದಲ್ಸಿಟ್ಟಿದ್ದೀನಿ. ಅವ್ರು ಬಂದು ಬಿಚ್ಕೊಂಡು ಹೋಗಿದ್ರು. ಸ್ಮೈಲ್. ಎಷ್ಟು ಹೋಗೋಣ? ಎಕ್ಸ್ಕ್ಯೂಸ್ ಮೀ. ಈ ಸಿಟಿಲೇ ಹುಟ್ಟಿ ಬೆಳೆದು ಸಿಟಿಲೇ ಇದ್ದಿದ್ದರಿಂದ ಈ ಪೊಲ್ಯೂಷನ್ನು, ಗಾಡಿ, ಟ್ರಾಫಿಕ್ ಇದಕ್ಕೆಲ್ಲ ವಿ ಆರ್ ಯೂಸ್ ಟು ಇಟ್. ಬಟ್ ನಾವು ಆ ಕಡೆ ಸ್ವಲ್ಪ ಹಳ್ಳಿ ಕಡೆ ಹೋಗ್ತಾ ಇದ್ದಂಗೆ ಆ ವೈಬ್ ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಇಷ್ಟು ಜಾಗಕ್ಕೆ ಒಂದೇ ಮನೆ. ಬಟ್ ಈ ಬೆಂಗಳೂರಲ್ಲಿ ಪಕ್ಕದಲ್ಲೇ ನಮ್ಮ ಮನೇಲಿ ಮಾತಾಡಿದರೆ ಪಕ್ಕದ ಮನೆ ಕೇಳಿಸ್ಬೇಕು, ಅಷ್ಟು ಕ್ಲೋಸ್ ಆಗಿರುತ್ತೆ ಮನೆಗಳು. ಸೊ ಇದು ತುಂಬ ನಂಗೆ ಇಷ್ಟ ಆಯಿತು. ಅವ್ರ ಚಿಕ್ಕಮ್ಮನ ಮನೆಗೆ ಹೋಗಿದ್ದು ಒಂದು ಪ್ರೈವೇಟ್ ಮನೆ, ಆರಾಮಾಗಿದ್ದರು. ಒಂಥರ ಗ್ರೀನ್ರಿಲಿ ಒಂಚೂರು ಶಬ್ದ ಇಲ್ಲ. ಈವ್ನಿಂಗ್ ಆದರೆ ಇನ್ಸೆಕ್ಟ್ ಸೌಂಡ್ ಅಷ್ಟೇ ಇದ್ದಿದ್ದಲ್ಲಿ. ಅದು ಬಿಟ್ಟರೆ ಪೊಲ್ಯೂಷನ್ ಇಲ್ಲ, ಗಾಡಿಗಳ ಹಾರ್ನ್ ಸೌಂಡ್ ಇಲ್ಲ. ಅವ್ರ ಆಂಟಿ ಮನೇಲಿ ಈ ಥರ ನಾನ್ ವೆಜ್ ಫುಡ್ ಮಾಡಾಕಿದ್ರು. ಚೆನ್ನಾಗಿತ್ತು. ಎಲ್ಲ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಹಾಗೆ ನಮ್ಮ ಹಸ್ಬೆಂಡ್ ಅವರು ಒಂದು ಸೈಟ್ ತೊಗೊಂಡಿದ್ರಂತೆ ಜಸ್ಟ್ ಬಿಫೋರ್ ಫ್ಯೂ ಡೇಸ್. ಅಂದರೆ ಒಂದು 1 year ಮುಂಚೆ ಅನಿಸುತ್ತೆ. ಸೊ ಅದು ನೋಡ್ಕೊಂಡು ಬರೋಣ ಅಂತ ಆ ಪ್ಲೇಸ್ಗಿಂತ ಹತ್ತಿರ ಇದ್ದಿದ್ದರಿಂದ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅದನ್ನ ನೋಡೋಕ್ಕೆ ಹೋಗಿದ್ವಿ. ಸೊ ಈ ಥರ ಹೋಯಿತು ನಮ್ಮ ಸಂಡೇ. ಒಂಥರ ಪೀಸ್ಫುಲ್ ಸಂಡೇ ಅಂತ ಹೇಳ್ಬೋದು. ಆ್ಯಕ್ಚುಲಿ ಲೇಟಾಗೇ ಎದ್ದಿದ್ದು. ಅವರು ಲಂಚಿಗೆ ಬರೋಕ್ಕೆ ಹೇಳಿದರೆ ನಾವು ಹೋಗಿದ್ದ ಟೈಮೇ 4 ಗಂಟೆ ಲೇಟ್ ಆಗಿಬಿಟ್ಟಿತ್ತು. ಬಿಕಾಸ್ ಲೇಟಾಗಿ ಎದೊಳೋದು ಇದೆಲ್ಲ ಯೂಸ್ ಆಗಿಬಿಟ್ಟಿದೆ. ನೈಟ್ ಶಿಫ್ಟ್ಗಳು ಮಾಡೋದ್ರಿಂದ ನಿದ್ದೆ ಮಾಡಲ್ಲ ಸರಿಯಾಗಿ, ಎದೊಳೋದೇ ಲೇಟ್ ಆಗುತ್ತೆ.
ಸೊ ಹೀಗೆ ಹೋದ್ವಿ. ಬಟ್ ಇಟ್ ವಾಸ್ ಅ ಗುಡ್ ಡೇ ಅಂತ ಹೇಳ್ಬೋದು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ತಿಂದಾದ್ಮೇಲೆ ಟೆರೆಸ್ ಮೇಲೆ ನಿಂತ್ಕೊಂಡೆಲ್ಲ ಮಾತಾಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿಂದ ಹಾಗೆ ಹೊರಟ್ವಿ. ಈ ವೈಬ್ಸ್ ಅಂತೂ ನಮ್ಮ ಸಿಟಿಯಲ್ಲಿ ಸಿಗೋದೇ ಇಲ್ಲ ಬಿಡಿ. ಈ ಕುರಿಗಳು ಓಡಾಡೋದು ಮತ್ತು ಈ ಪ್ಲಾಂಟ್ಸ್ ಸ್ಮೆಲ್, ಅದೊಂಥರ ಡಿಫ್ರೆಂಟ್ ಸ್ಮೆಲ್ ಬರುತ್ತೆ ವಿಲೇಜ್ಗೆ ಹೋಗ್ತಾ ಇದ್ದಂಗೆ. ಆ ಥರ ಇಲ್ಲೆಲ್ಲೂ ಸಿಗೋದಿಲ್ಲ. ಸೊ ಇಟ್ ವಾಸ್ ಅ ಡಿಫ್ರೆಂಟ್ ಡೇ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತಿನ ಥಾಟ್ ಫಾರ್ ದ ಡೇ ಏನಂತ ಹೇಳಿದ್ರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಅದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಕೇಳಿರ್ತೀರ. ಬಟ್ ಅದ್ರದ್ದು ಮೀನಿಂಗ್ ಏನಂತಂದರೆ, ನಮಗೆಷ್ಟು ಯೋಗ್ಯತೆ ಇದೆಯೋ, ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟಕ್ಕೆ ಮಾತ್ರ ನಾವು ಆಸೆ ಪಡಬೇಕು. ಯಾಕಂದರೆ ಇವಾಗ ಕಾಂಪಿಟೇಷನ್ ಹೆಂಗಾಗಿದೆ ಅಂದರೆ, ಒಬ್ಬರು ನೋಡೊಬ್ಬರು ಇದು ಬೇಕು ಅದು ಬೇಕು ತುಂಬ ದುರಾಸೆ ಪಟ್ಕೊಂಡು ಎಲ್ಲರಿಗೂ ಎಲ್ಲ ಬೇಕು, ಎಷ್ಟಿದ್ರೂ ಸಾಲಲ್ಲ. ಮನುಷ್ಯನ ಬುದ್ಧಿನೇ ಅಷ್ಟೇ ಅಲ್ವಾ, ಹ್ಯೂಮನ್ ಟೆಂಡೆನ್ಸಿ ಅಂತ ಹೇಳೋದು. ಎಷ್ಟಿದ್ರೂ ಸೈಕಲ್ ಇದ್ದರೆ ಕಾರ್ ಬೇಕು, ಕಾರ್ ಇದ್ದರೆ ಇನ್ನೊಂದು ಬೇಕು, ಈ ಥರ ತುಂಬ ಆಸೆ ಪಟ್ಕೊಂಡು ಒಬ್ಬರನ್ನ ನೋಡಿ ಅವ್ರ ಹತ್ರ ಇದ್ದಿದೆ, ನಮ್ಮ ಹತ್ರ ಇದ್ದಿಲ್ಲ. ಅವ್ರ ಹತ್ರ ನಮ್ಮ ಹತ್ರ ಏನಿದೆ ಅಂತ ಅವ್ರು ನೋಡಲ್ಲ, ಇನ್ನೊಬ್ರ ಹತ್ರ ಏನಿದೆ, ಅವ್ರ ಥರ ನಾವು ಯಾವಾಗ ಆಗೋದು, ಯಾವಾಗ ತೊಗೊಳ್ಳೋದು, ಬರೀ ಇದರಲ್ಲೇ ಬದುಕಿದ್ರೆ ನಮ್ಮ ಲೈಫ್ನ ನಾವು ಮಿಸ್ ಮಾಡ್ಕೊತೀವಿ. ನಮ್ಮದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದನ್ನು ನಾವು ತುಂಬ ಮಿಸ್ ಮಾಡ್ಕೊತೀವಿ. ಸೊ ಬೇರೆಯವ್ರ ಹತ್ರ ಏನಿದೆ, ಅವ್ರ ಲೈಫ್ ಹೆಂಗಿದೆ ಅಂತ ನೋಡೋದು ಬಿಟ್ಟು ನಮ್ಮ ಹತ್ರ ಏನಿದೆ ಅದರಿಂದ ನಾವು ಹೆಂಗೆ ಖುಷಿಯಾಗಿರ್ಬೋದು, ನಮ್ಮ ಹತ್ರ ಇರೋದ್ರಲ್ಲೇ ನಾವು ಹೆಂಗೆ ಖುಷಿಯಾಗಿರ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡಿ ನಮ್ಮ ಲೈಫ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡೋದ್ರೆ ನಮ್ಮ ಲೈಫ್ ಇನ್ನೂ ಬೆಟರ್ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಹತ್ರ ಇರೋದ್ರಲ್ಲೇ ಖುಷಿಯಾಗಿರ್ಬೋದು ನಮ್ಮ ಮೈಂಡ್ ಸೆಟ್ ಮನುಷ್ಯಂಗೆ ಬರುತ್ತೋ ಆವಾಗಷ್ಟೇ ನಾವು ಚೆನ್ನಾಗಿರೋಕ್ಕಾಗೋದು. ಇನ್ನೊಬ್ರು ಏನು ಅನ್ಕೊತಾರೆ, ಇನ್ನೊಬ್ರಿಗೋಸ್ಕರ ಬದುಕೋದೇ ಆಗಿಬಿಟ್ರೆ ನಮ್ಮ ಲೈಫನ್ನ ನಾವು ಕಳ್ಕೊಂಬಿಡ್ತೀವಿ, ಪ್ರೆಸೆಂಟ್ ಲೈಫ್ನ ಅಂತ ಹೇಳ್ಬೋದು. ಸೊ ನಾಳೆ ಬಗ್ಗೆ ಚಿಂತೆ ಬಿಟ್ಟು ಆಗಿರೋದನ್ನ ಮರೆತು ಆಗಿರೋದ್ರಿಂದ ಬಂದಿರೋ ಲೆಸನ್ಸ್ನ ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಇವತ್ತಿನ ದಿನನ ಹ್ಯಾಪಿಯಾಗಿ ಎಂಜಾಯ್ ಮಾಡಿಕೊಂಡು ಆದರೆ 4 ಜನಕ್ಕೆ ಒಳ್ಳೇದು ಮಾಡ್ಕೊಂಡು ಹೋದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇರೋ 4 ದಿನ ಖುಷಿಯಾಗಿದ್ದು ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಏನಂತೀರಾ ಇದ್ರ ಬಗ್ಗೆ? ನಿಮ್ಮ ಥಾಟ್ಸ್ ಏನಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹೇಳಿದ್ರಲ್ಲಿ ಏನಾದರೂ ಜಾಸ್ತಿ ಆಗಿದ್ದರೆ ಇಲ್ಲ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ನನಗನ್ಸಿದ್ದ ನಾನು ಶೇರ್ ಮಾಡಿದ್ದೀನಿ. ಬಿಕಾಸ್ ಇದು ನನ್ನ ವರ್ಲ್ಡ್, ನನ್ನ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನನಗೇನು ಅನಿಸುತ್ತೋ ಅದೇ ಥರ ಮಾತಾಡ್ತೀನಿ. ಕರೆಕ್ಷನ್ಸ್ ಏನಾದರೂ ಇದ್ದರೆ ಹೇಳಿ, ಅದನ್ನು ಕೂಡ ಚೇಂಜ್ ಮಾಡ್ಕೊತೀನಿ. ಸೊ ದಿಸ್ ಇಸ್ ದ ಥಾಟ್ ಫಾರ್ ಟುಡೇ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸಪೋರ್ಟ್ ಕೊಡ್ತಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕತ್ಲೆ ಆಗೋಗಿತ್ತು. ಸೊ ನಮ್ಮ ಕಿಶೋರ್ ಅವರು ಅವ್ರ ದುಡ್ಡಿಂದ ಅವ್ರು ಕಷ್ಟಪಟ್ಟು ದುಡ್ಡಿರೋದಂತೆ ಈ ಸೈಟು. ಸೊ ನನ್ನ ತೋರ್ಸೋಣ ಅಂತ ಕರ್ಕೊಂಡೋಗಿದ್ರು. ನೋಡಿ ಅವ್ರ ನೇಮ್ ಎಲ್ಲ ಬರ್ತಿದ್ದಾರೆ ಅಂತ ನಾನು ಅವ್ರನ್ನ ರೇಗಿಸ್ಕೊಂಡು ಕರ್ಕೊಂಬಂದಿದ್ದೆ. ನೋಡ್ಬಿಟ್ಟು ಖುಷಿ ಆಯಿತು. ಹಿ ಡನ್ ಸಮಥಿಂಗ್ ಅವ್ರ ದುಡ್ಡು ಮೇಲೆ ಅಂತ ಹೇಳಿ. ಈ ಥರ ನೋಡಿಕೊಂಡು ನಮ್ಮ ಡೇ ಈ ಥರ ಖುಷಿಯಾಗಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ಆಫೀಸಾ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಬಂದರು ನಮ್ಮವರು. ಈ ಥರ ಹೋಯಿತು ನಮ್ಮ ಡೇ. ವೀಕ್ ಫುಲ್ ಕೆಲಸ ಮಾಡಿ ಬ್ಯುಸಿಯಾಗಿರೋದ್ರಿಂದ ಸ್ಯಾಟರ್ಡೆ ಸಂಡೇ ಬಂದರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ಬಟ್ ಅದೇ ಸ್ಯಾಟರ್ಡೆ ಸಂಡೇ ಕಣ್ಣು ಮುಚ್ಚಿ ತೆಗೆಯೋಷ್ಟೊತ್ತಿಗೆ ಹೋಗ್ಬಿಡುತ್ತಲ್ಲಪ್ಪ ಅಂತ ಮಾತಾಡಿಕೊಂಡು, ಅಯ್ಯೋ ಸ್ಯಾಟರ್ಡೆ ಅಷ್ಟು ಬೇಗ ಮುಗಿದೋಯ್ತು, ಸಂಡೇ ಅಂತೂ ಕಣ್ಣು ಮುಚ್ಚಿ ತೆಗೆಯೋಷ್ಟೊತ್ತಿಗೆ ಕೊಟ್ಟೋಯ್ತು ಅಂತ ಹೇಳ್ಕೊಂಡು ಮನೆಗೆ ಬಂದು ಸೇರಿದ್ವಿ. ಸೊ ನಮ್ಮ ಸ್ಯಾಟರ್ಡೆ ಸಂಡೇ ಮುಗಿದೋಯ್ತು. ಅಷ್ಟರಲ್ಲಿ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಏನು ಪ್ಲ್ಯಾನ್ ಮಾಡೋಣ ಅಂತ ಮಾತಾಡ್ಕೊಂಡು ಬಂದ್ವಿ. ನಿಮ್ಮ ಸ್ಯಾಟರ್ಡೆ ಸಂಡೇ ಕೂಡ ತುಂಬ ಚೆನ್ನಾಗಿ ಹೋಗಿತ್ತು ಅಂತ ಅಂದ್ಕೊತ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಬಾಯ್ ಬಾಯ್, ಟೇಕ್ ಕೇರ್.